ದಾವಣಗೆರೆಯ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತರು ಧರ್ಮಸ್ಥಳ ಕಡೆಗೆ ಗುರುವಾರ ಬೆಳಗ್ಗೆ ಯಾತ್ರೆಯನ್ನು ಕೈಗೊಂಡರು. ದಾವಣಗೆರೆ ಜನರು ಧರ್ಮಸ್ಥಳ ಕಡೆಗೆ ಹೆಸರಿನಲ್ಲಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ವಿರೋಧಿಸಿ ಯಾತ್ರೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಸ್ಥಳದ ಭಕ್ತರು, ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದ ದಿನೇಶ್ ಕೆ ಶೆಟ್ಟಿ ಅವರು ಕೆಲವು ಜನ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸುತ್ತಿದ್ದು, ಧರ್ಮಸ್ಥಳದ ಪರವಾಗಿ ದಾವಣಗೆರೆ ಭಕ್ತರು ಇದ್ದೇವೆ. ದಾವಣಗೆರೆಯಿಂದ 2,000 ಜನರು ಧರ್ಮಸ್ಥಳಕ್ಕೆ ತೆರಳುತ್ತಿದ್ದು, ಜಿಲ್ಲೆಯ ವಿವಿಧೆಡೆಯಿಂದ ಭಕ್ತರು ಬಂದು ಸೇರಲಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಧೈರ್ಯ ತುಂಬಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಾಪಸ್ ಆಗಲಿದ್ದೇವೆ ಎಂದರು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಧರ್ಮಸ್ಥಳ ಮಂಜುನಾಥನ ವಿರುದ್ಧ ಏನು ಷಡ್ಯಂತ್ರ ನಡೀತಾ ಇದೆ ಅದ್ರ ಬಗ್ಗೆ ನಾವು ದಾವಣಗೆರೆ ಜನತೆ ಅವರ ದಾವಣಗೆರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಅವರ ಅಣ್ಣಪ್ಪ ಸ್ವಾಮಿಯ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇವತ್ತು ನಾವೆಲ್ಲ ಹೊರಟಿದ್ದೀವಿ. ಇವತ್ತು ಧರ್ಮಸ್ಥಳ ಅಂದರೆ ಇವತ್ತು ಕೋಟ್ಯಾಂತರ ಜನರ ಒಂದು ಪ್ರಾಣಕ್ಕೆ ಅಥವಾ ಧೈರ್ಯಕ್ಕೆ ಅಥವಾ ಏನಾರಾಗಲಿ ಅವರ ಒಂದು ಆಧ್ಯಾತ್ಮಿಕ ವಿಷಯಕ್ಕಾಗಲಿ ಬೇರೆ ವಿಷಯಕ್ಕೆ ನಾವೆಲ್ಲ ಅವರ ಒಂದು ಪರವಾಗಿರೋವಂಥವ್ರು, ಅವರ ಒಂದು ಆರಾಧನೆ ನಾವೆಲ್ಲ ದೇಶದಲ್ಲಿ ಪ್ರಪಂಚದಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಕೆಲವು ಜನ ಇದು ಷಡ್ಯಂತ್ರ ಮಾಡೋದನ್ನು ನೋಡಿ ಇವತ್ತು ನಾವೆಲ್ಲ ದಾವಣಗೆರೆಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ. ಅದ್ರ ಸಲುವಾಗಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ದಾವಣಗೆರೆ ಜನತೆ ಅಪೇಕ್ಷೆ ಮೇರೆಗೆ ಇವತ್ತು ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ವೀರೇಂದ್ರ ಹೆಗಡೆ ಅವರಿಗೆ ಧೈರ್ಯ ಹೇಳಿ ನಾವೆಲ್ಲ ನಿಮ್ಮ ದಾವಣಗೆರೆ ಜನತೆ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಇವತ್ತು ನಾವೆಲ್ಲ ಒಂದು 2,000 ಜನ ಇಲ್ಲಿಂದ ಹೊರಟಿದ್ದೀವಿ. ಬೇರೆ ಕಡೆಯಿಂದ ಜಿಲ್ಲೆಗಳಿಂದ 8 ಗಂಟೆಯಿಂದ ಎಲ್ಲ ಗಾಡಿಗಳಲ್ಲಿ ಅವರು ಕೂಡ ಹೊರಡ್ತಾರೆ. ಇಲ್ಲಿ ನಾವು ಹೊರಟು ಪಾಂಡುಮಟ್ಟಿಯಲ್ಲಿ ತಿಂಡಿ ತಿಂದು ಅಲ್ಲಿಂದ 2 ಗಂಟೆಗೆ ವೀರೇಂದ್ರ ಹೆಗಡೆ ಅವ್ರನ್ನ ಮಾತಾಡಿಸಿ ಆಮೇಲೆ ದರ್ಶನ ಮಾಡಿ ಬರ್ಬೇಕು ಅಂತೇಳಿ ನಾವು ಕೂಡ ದಾವಣಗೆರೆ ಜನತೆ ತೀರ್ಮಾನ ಮಾಡಿದ್ವಿ. ಅಲ್ಲೇನು ಸಭೆಗೆ